ಕಟ್ಟಡ ನಿರ್ಮಾಣದಲ್ಲಿ ಟೆರೆಸ್ ವಾಟರ್ ಪ್ರೂಫಿಂಗ್ ಅಂತಕ್ಕಂಥದ್ದು ಬಹಳ ಒಂದು ಮುಖ್ಯವಾದ ಘಟ್ಟ. ನೋಡಿ, ನೀರಿನ ಒಂದು ಪ್ರಾಪರ್ಟಿ ಏನು ಅಂತ ಹೇಳಿದ್ರೆ, ಬಿದ್ದಂತಹ ನೀರು ಹರಿದು ಹೊರಗಡೆ ಹೋಗಬೇಕು. ಯಾವಾಗ ನೀರು ಹರಿಯೋದಿಲ್ವೋ ಆಗ ನೀರು ನಿಂತಿರುತ್ತೆ, ನಿಂತ ನೀರು ಇಳಿಯೋದಕ್ಕೆ ಶುರು ಮಾಡುತ್ತೆ. ಯಾವಾಗ ನೀರು ಇಳಿಯೋದಕ್ಕೆ ಶುರು ಮಾಡುತ್ತೋ ನೀವು ಏನೇ ಕೆಲಸ ಮಾಡಿದ್ರೂ ಅದಕ್ಕೆ ಯೂಸ್ ಆಗೋದಿಲ್ಲ. ನೀರು ಇಳಿಯುತ್ತೆ, ನಿಮ್ಮ ಸ್ಲ್ಯಾಬ್ ಡ್ಯಾಂಪ್ನೆಸ್ ಆಗುತ್ತೆ ಮತ್ತು ಲೀಕೇಜಸ್ ಪ್ರಾಬ್ಲಮ್ ಬರುತ್ತೆ. ಸೊ ಹಾಗಾಗಿ ಮೊಟ್ಟ ಮೊದಲನೇ ಬಾರಿಗೆ ನೀವು ಸ್ಲ್ಯಾಬ್ ವಾಟರ್ ಪ್ರೂಫಿಂಗನ್ನು ಮಾಡಬೇಕು ಅಂದರೆ ಈ ರೀತಿ ಚಿಪ್ ಔಟ್ ಮಾಡ್ಕೊಬೇಕು. ಯಾಕಂದರೆ ನಾವು ಮದರ್ ಸ್ಲ್ಯಾಬ್ ಹಾಕಿದ ಮೇಲೆ ಭಾಳಷ್ಟು ಕೆಲಸಗಳು ಸ್ಲ್ಯಾಬ್ನ ಮೇಲೆ ನಡೆದಿರುತ್ತೆ. ಹಾಗಾಗಿ ಈ ಒಂದು ವೇಸ್ಟ್ ಡೆಪೋಸಿಷನ್ ಜಾಸ್ತಿ ಇರೋದ್ರಿಂದ ಈ ರೀತಿ ಸಣ್ಣ ಪುಟ್ಟ ಡೆಬ್ರಿಸನ್ನು ನಾವು ಚಿಪ್ ಔಟ್ ಮಾಡಿಕೊಂಡು ಫೈನ್ ಮದರ್ ಸ್ಲ್ಯಾಬನ್ನು ನಾವು ರೆಡಿ ಮಾಡಿಕೊಂಡ ಮೇಲೆ ನಾವು ಈ ರೀತಿ ವಾಟರ್ ವಾಶ್ನ ಮುಖಾಂತರ ಆ ಒಂದು ಮದರ್ ಸ್ಲ್ಯಾಬ್ ಏನಿದೆ ಅದನ್ನು ನಾವು ಎಕ್ಸ್ಪೋಸ್ ಮಾಡ್ಕೊಬೇಕಾಗುತ್ತೆ. ಫೈನ್ ಯಾವುದೇ ಡಸ್ಟ್ ಪಾರ್ಟಿಕಲ್ಸ್ ಆಗಿರಲಿ, ಡೆಬ್ರಿಸ್ ಆಗಿರಲಿ ಸ್ಲ್ಯಾಬ್ನ ಮೇಲೆ ಉಳಿಬಾರ್ದು. ಉಳಿದ್ರೆ ಕೆಮಿಕಲ್ನ ಕೋಟಿಂಗ್ ಮಾಡಿದಾಗ ಅದು ಆ ಒಂದು ಕೆಮಿಕಲ್ಲು ಅಷ್ಟಾಗಿ ಎಫೆಕ್ಟಿವ್ ಆಗಿರೋದಿಲ್ಲ. ಸೊ ಹಾಗಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನಾವು ಫೈನ್ ಮದರ್ ಸ್ಲ್ಯಾಬ್ ಏನಿದೆ ಅದು ಎಕ್ಸ್ಪೋಸ್ ಆಗಬೇಕು. ಈ ರೀತಿ ಮಾಡಿಕೊಂಡ ಮೇಲೆ ನಾವು ಅದನ್ನು ಡ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ. ಅದು ಡ್ರೈ ಆದ ಮೇಲೆ ನಾವು ಕೆಮಿಕಲ್ ಕೋಟಿಂಗನ್ನು ಮಾಡಬೇಕು. ನಾವಿಲ್ಲಿ ಫಾಸ್ರಾಕ್ನ ಬ್ರುಷ್ ಪಾಂಡ್ ಕೆಮಿಕಲ್ನ ಇಲ್ಲಿ ಯೂಸ್ ಮಾಡಿದ್ದೀವಿ. ನೀವು ಬೇರೆ ಬ್ರ್ಯಾಂಡನ್ನು ಯೂಸ್ ಮಾಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಸೊ ಈ ರೀತಿಯಾಗಿ ನಾವು ಇಲ್ಲಿ ಬ್ರುಷ್ ಪಾಂಡ್ನ 2 ಕೋಟ್ ಆಗಿ ಅಪ್ಲೈ ಮಾಡಿದ್ದೀವಿ, ಒಂದು ಆರಿಜಾಂಟಲಿ ಮತ್ತು ಒಂದು ವರ್ಟಿಕಲಿ. ಇದನ್ನು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಮದರ್ ಸ್ಲ್ಯಾಬ್ನ ಕಾಂಕ್ರೀಟ್ನಲ್ಲಿ ಪೋರ್ಸ್ ತುಂಬ ಇರುತ್ತೆ. ಆ ಒಂದು ಪೋರ್ಸು ಕಂಪ್ಲೀಟಾಗಿ ಪ್ಯಾಕ್ ಆಗಬೇಕು. ಸೊ ಈ ರೀತಿಯಾಗಿ ಒಂದು ಪೇಂಟ್ನ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಆ ಒಂದು ಪೋರ್ಸ್ನ ಮೈನ್ಯೂಟ್ ಪೋರ್ಸನ್ನು ಕೂಡ ಬ್ರುಷ್ನ ಮುಖಾಂತರ ನಾವು ಪ್ಯಾಕ್ ಮಾಡಬೇಕಾಗುತ್ತೆ. ಸೊ ಪ್ಯಾಕ್ ಮಾಡಿದಾಗ ಇದು ಹೋಗಿ ಅಲ್ಲಿ ಒಂದು ಪ್ಯಾಕಿಂಗ್ ಏಜೆಂಟ್ ಥರ ವರ್ಕ್ ಆಗಿ ಆ ಏನು ಗ್ಯಾಪ್ಸ್ ಇರುತ್ತೆ, ಪೋರ್ಸ್ ಇರುತ್ತೆ, ಅದನ್ನು ಎಲ್ಲವನ್ನು ನೀಟಾಗಿ ಪ್ಯಾಕ್ ಮಾಡುತ್ತೆ. ಸೊ ಇದಾದ ಮೇಲೆ ನಾವು ನೀವು ನೋಡ್ಬೋದು, ಇದು ಬ್ರುಷ್ ಪಾಂಡ್ RFX ಅಂತಲೂ ಬರುತ್ತೆ, ಬ್ರುಷ್ ಪಾಂಡ್ ನಾರ್ಮಲ್ಲು ಬರುತ್ತೆ. ಸೊ ನಾವು ಬ್ರುಷ್ ಪಾಂಡನ್ನು ತಗೊಂಡಿದ್ದೀವಿ. ಇದು ಬೇಸು ಸೊಲ್ಯೂಷನು ಎರಡೂ ಬರುತ್ತೆ. ಎರಡನ್ನೂ ಒಂದೇ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ನೀರನ್ನು ಬೆರೆಸಿ ಈ ರೀತಿಯಾಗಿ ಕೋಟಿಂಗನ್ನು ಮಾಡಬೇಕಾಗುತ್ತೆ. ಆದಷ್ಟು ಗೋಡೆಗಳಲ್ಲಿ ಕೂಡ 1.5 ಅಡಿ 2 ಅಡಿ ಹೈಟ್ ಗೋಡೆಗಳಲ್ಲೂ ಕೂಡ ಕೆಮಿಕಲನ್ನು ಅಪ್ಲೈ ಮಾಡಿ. ಯಾಕೆಂದರೆ ಕಾರ್ನರ್ಸಲ್ಲಿ ನೀರು ಲೀಕೇಜ್ ಆಗುವ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಗೋಡೆಗಳಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಕೆಮಿಕಲನ್ನು ಅಪ್ಲೈ ಮಾಡಬೇಕು. ಇದಾದ ಮೇಲೆ ನಾವು ಕೆಮಿಕಲ್ನ ಡ್ರೈ ಆಗಿ ಕ್ಯೂರಿಂಗ್ ಆಗಕ್ಕೆ ಬಿಟ್ಟ ಮೇಲೆ ನಾವು ಬಟನ್ ಮಾರ್ಕ್ಸ್ ಅಥವಾ ಬುಲ್ ಮಾರ್ಕ್ಸ್ ಅಂತ ಕರಿತೀವಿ, ಇದನ್ನು ಹಾಕ್ಕೊಬೇಕು. ಇದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಒಂದು ಟೆರೆಸ್ನ ಸ್ಲೋಪ್ ನಾವು ಎಲ್ಲಿ ಎಕ್ಸಿಟ್ ಪಾಯಿಂಟನ್ನು ಕೊಟ್ಟಿರ್ತೀವಿ ವಾಟರ್ದು, ಅಲ್ಲಿಗೆ ನೀರು ಹರಿದು ಹೋಗಬೇಕು, ಸರಾಗವಾಗಿ ಹರಿದು ಹೋಗಬೇಕು. ಸೊ ಅದಕ್ಕಾಗಿ ಈ ಒಂದು ಬಟನ್ ಮಾರ್ಕ್ಸ್ನ ಹಾಕ್ಕೊಂಡು ಮೊದಲನೇದಾಗಿ ನಾವು ಸ್ಲೋಪ್ ಯಾವ ಕಡೆ ಬೇಕು, ಯಾವ ರೀತಿ ಬೇಕು, ಎಷ್ಟು ಸ್ಲೋಪ್ ಬೇಕು ಅಂತಕ್ಕಂಥದ್ದು ನಿರ್ಧರಿಸ್ಕೊಂಡು ಈ ರೀತಿಯಾಗಿ ಬಟನ್ ಮಾರ್ಕ್ ಹಾಕಿದ ಮೇಲೆ ಈ ರೀತಿಯಾಗಿ ಫಿನಿಶಿಂಗನ್ನು ಮಾಡಬೇಕಾಗುತ್ತೆ. ಇದು ಥಿಕ್ನೆಸ್ ನಮ್ಮ ಒಂದು ಸ್ಲೋಪ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕೆ ನಾವು ಏನನ್ನು ಉಪಯೋಗಿಸ್ಬೇಕು, ಬೇಬಿ ಜೆಲ್ಲಿಯನ್ನು ಉಪಯೋಗಿಸಿ, ಸ್ಯಾಂಡು, ಸಿಮೆಂಟು ಈ ಮೂರನ್ನು ಮಿಶ್ರಣ ಮಾಡಿಕೊಂಡು ಈ ರೀತಿಯಾಗಿ ನಾವು ಹಾಕ್ಕೊಂಡಿದ್ದಾದ ಮೇಲೆ ಅದನ್ನು ಫೈನ್ ಫಿನಿಶ್ ಮಾಡಿಕೊಂಡು ಮೇಲೆಗಡೆ ಗಸಿ ಅಂದರೆ ಸಿಮೆಂಟ್ ನೀರನ್ನು ಈ ರೀತಿಯಾಗಿ ಫೈನಾಗಿ ನಾವು ಉಜ್ಕೊಂಬರ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಬಿದ್ದಂತಹ ನೀರಿಗೆ ರಫ್ ಸರ್ಫೇಸ್ ಇದ್ದರೆ ಅದು ಹರಿಯೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಫೈನ್ ಸರ್ಫೇಸ್ ಇದ್ದರೆ ಅದು ಸರಾಗವಾಗಿ ಹರಿದು ಆಚೆ ಕಡೆ ಹೋಗುವ ಒಂದು ಮಾರ್ಗ ಆಗುತ್ತೆ. ಇದಾದ ಮೇಲೆ ನಾವು ಈ ರೀತಿ ಲೈನ್ ಡೋರಿಯಲ್ಲಿ 2x2ಗೆ ನಾವು ಆ ಲೈನ್ಸ್ನ ಬ್ರೇಕ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ನಾವು ಮೇಲೆ ಗಸಿ ಫಿನಿಷಿಂಗನ್ನು ಮಾಡಿರ್ತೀವಿ, ಇದು ಡೈರೆಕ್ಟ್ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ಆ ಒಂದು ಗಸಿ ಫಿನಿಶು ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಆ ಒಂದು ಕ್ರ್ಯಾಕ್ಸ್ನ ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ 2x2ಗೆ ನಾವು ಈ ಒಂದು ಲೈನ್ ಡೋರಿ ಮಾರ್ಕ್ಸನ್ನು ಮಾಡ್ಕೊಬೇಕಾಗುತ್ತೆ. ಇದಾದ ಮೇಲೆ ಕಾರ್ನರ್ಸಲ್ಲಿ ನೀವು ನೋಡ್ಬೋದು, ನಾವು ಕೋವಿಂಗನ್ನು ಮಾಡಿದ್ದೀವಿ. ಕೋವಿಂಗ್ ಅಂತ ಹೇಳಿದ್ರೆ ಕಾರ್ನರ್ ಶಾರ್ಪ್ ಕಟ್ಸಲ್ಲಿ ಆ ಒಂದು ನೀರು ಲೀಕೇಜ್ ಆಗುವ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಅಲ್ಲಿ ಒಂಥರ ಕೋವಿಂಗ್ ಟೈಪ್ನಲ್ಲಿ ನಾವು ಕಾಂಕ್ರೀಟನ್ನು ಹಾಕ್ಕೊಂಡಾಗ ಎಲ್ಲೂ ಶಾರ್ಪ್ ಕಟ್ಸ್ ಇರೋದಿಲ್ಲ, ನೀರು ನಿಲ್ಲುವ ಚಾನ್ಸಸ್ ಇರೋದಿಲ್ಲ. ನೀರು ಬಿದ್ದಂತಹ ನೀರು ಹರಿದು ಸರಾಗವಾಗಿ ನಮ್ಮ ಒಂದು ಎಕ್ಸಿಟ್ ಪೈಪ್ನ ಮುಖಾಂತರ ಹೊರಗೆ ಹೋಗುತ್ತೆ. ಈ ರೀತಿಯಾದ ಮೈನ್ಯೂಟ್ ವಾಟರ್ ಪ್ರೂಫಿಂಗನ್ನು ಮಾಡಿದಾಗ ಮಾತ್ರ ನಮಗೆ ಒಂದು ಸುಭದ್ರವಾದ ಟೆರೆಸ್ ಪ್ರೊಟೆಕ್ಷನನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಬಹಳ ಕಷ್ಟವಾಗುತ್ತೆ ಮುಂದಿನ ದಿನಗಳಲ್ಲಿ.